ಶ್ರೀ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 165, 166, 167. ಶ್ಲೋಕ 165. ದೇಹಾದೀಕ ಪ್ರಪಂಚ ಚಿಂತ್ಯೇಲ ಪರಿಯಂತರಿ ಲೋಭ ನಿಶ್ಚಿತ ಠೇಲ ಹರಿ ಚಿಂತನೆ ಮುಕ್ತಿ ಕಾಂತಾವರಾವಿ ಸದಾ ಸಂಗತಿ ಸಜ್ಜನಾಚಿ ಧರ. ಭಾವಾರ್ಥ: ಮನುಷ್ಯನು ನಿರಂತರ ತನ್ನ ದೇಹದ ಹಾಗೂ ಮಕ್ಕಳು ಮರಿಗಳ ಅಂದರೆ ತನ್ನ ಸಂಸಾರದ ಚಿಂತೆ ಮಾಡುತ್ತಾನೆ. ಆದರೆ ಅದರಿಂದ ಅವನ ಅಂತಃಕರಣದಲ್ಲಿ ಪ್ರಪಂಚದ ಆಸಕ್ತಿ ದೃಢವಾಗುತ್ತಾ ಹೋಗುತ್ತದೆ. ಆದರೆ ಮನುಷ್ಯನು ಅದು ಬಿಟ್ಟು ನಿರಂತರ ಭಗವಂತನ ಚಿಂತನೆ ಮಾಡಿದರೆ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಸ್ಥಿರವಾದ ಆತ್ಮಬುದ್ಧಿಯುಳ್ಳ ಮನುಷ್ಯನ ನಿತ್ಯ ಸಹವಾಸ ಮಾಡಬೇಕು. ಈಗ ಇದರ ಡೀಪರ್ ಮೀನಿಂಗ್ ನೋಡೋಣ, ವಿವರಣೆ ಏನನ್ನೋದು ನೋಡೋಣ. ಇಲ್ಲೇ ಗುರುಗಳು ಹೇಳ್ತಾರೆ, ಮನುಷ್ಯ ತನ್ನ ಪೂರ್ತಿ ಜೀವನನ ತನ್ನ ದೇಹ, ತನ್ನ ಸಂಸಾರ, ತನ್ನ ಜಾಬು, ತನ್ನ ಮಕ್ಕಳು ಮರಿ, ತನ್ನ ಸೋಷಿಯಲ್ ಲೈಫು, ತನ್ನ ಬಂಧು ಬಳಗ ಇಷ್ಟೊಳಗೆ ಕಳೆದು ಮುಗಿಸ್ಬಿಡ್ತಾನೆ, ಇಷ್ಟೊಳಗನ ಉಳಿದು ಬಿಡ್ತಾನೆ. ಆದ್ರೆ ಇದು ರಾಂಗ್ ಅಂತ ಹೇಳಲಿಕ್ಕತ್ತಿಲ್ಲ ಗುರುಗಳು. ನ್ಯಾಚುರಲ್ ಫಂಕ್ಷನಿಂಗ್ ಆಫ್ ದ ಲೈಫ್ ಇನ್ ದಿಸ್ ವರ್ಲ್ಡ್ ಹಿಂಗಿರ್ತದೆ. ಅಂದ್ರೆ ಜಗತ್ತಿನೊಳಗೆ ಈ ಜೀವನ ನಡೆಯೋ ರೀತಿನ ಹಿಂಗಿರ್ತದೆ. ಆದ್ರೆ ನಮ್ಮದೊಂದು ಕಾನ್ಷಿಯಸ್ನೆಸ್ಸು ಅಂತ ಒಂದಿರ್ತದೆ, ನಮ್ಮ ಚೈತನ್ಯ ಶಕ್ತಿ ಅಂತ ಒಂದಿರ್ತದೆ. ಅದಕ್ಕೆ ನಾವು ಜ್ಞಾನದ ಅರಿವು ಮಾಡಿಕೊಡ್ಬೇಕು. ಜ್ಞಾನ ಏನು ಅನ್ನೋದು, ನಿಜವಾದದ್ದು ಏನು ಅನ್ನೋದನ್ನು ಅದಕ್ಕೆ ಹೇಳ್ಕೊಡ್ಬೇಕು. ಆದರೆ ನಾವು ನಮ್ಮ ಕಾನ್ಷಿಯಸ್ನೆಸ್ಸಿಗೆ ಹೇಳೇ ಕೊಡ್ಲಿಕ್ಕತ್ತಿಲ್ಲ. ಅದೇನು ತಿಳ್ಕೊಂಬಿಡ್ತದ, ನಮ್ಮ ಚೈತನ್ಯ ಶಕ್ತಿ, ಅಪಾರ ಶಕ್ತಿ ಇರುವಂಥ ನಮ್ಮ ಚೈತನ್ಯ, ನಮ್ಮ ಚೇತನ, ನಮ್ಮ ಕಾನ್ಷಿಯಸ್ನೆಸ್ಸು, ನಮ್ಮ ಆತ್ಮಾರಾಮ ಏನು ತಿಳ್ಕೊಂಬಿಡ್ತದ, ದೇಹನ ಖರೆ, ಸನ್ನಿವೇಶಗಳ ನಮ್ಮ ಸುತ್ತಲ ಬರುವಂಥದ ಖರೆ ಅಂದ್ಕೊಂಡು ನಮ್ಮ ಚೈತನ್ಯ ಶಕ್ತಿ ಅದ್ರ ಜೊತೆನ ಐಡೆಂಟಿಫೈ ಆಗ್ಲಿಕ್ಕತ್ತದ. ಅದರ ಹಿಂದೆ ನಿಂತಿರೋ ಆತ್ಮಾರಾಮನ್ನು ಮರಿಲಿಕ್ಕತ್ಬಿಡ್ತದೆ. ಇಷ್ಟು ಸ್ಟ್ರಾಂಗ್ ಐಡೆಂಟಿಫಿಕೇಷನ್ ವಿತ್ ದ ಬಾಡಿ ಆ್ಯಂಡ್ ದಿಸ್ ವರ್ಲ್ಡ್ ಅಲ್ಲ, ಅದೇನಾಗ್ತದೆ, ಬಾಂಡೇಜಿಗೆ ಕಾರಣ ಆಗ್ತದೆ. ಬಾಂಡೇಜ್ ಈಸ್ ನಥಿಂಗ್ ಬಟ್ ಸೈಕಲ್ ಆಫ್ ಲೈಫ್ ಆ್ಯಂಡ್ ಡೆತ್. ಮತ್ತು ಅದನ್ನ ಮಾಡೋದು, ಮತ್ತು ಅದು ಆಸೆ ಇಟ್ಕೊಳ್ಳೋದು, ಮತ್ತು ಸಂಸಾರದಾಗ ಉಳಿಯೋದು, ಮತ್ತು ಅವ್ರ ಹೊಟ್ಟೆಗೆ ಹುಟ್ಟಿ ಬರೋದು, ಮತ್ತು ಅಲ್ಲೇ ದೊಡ್ಡವರಾಗೋದು, ಇದಕ್ಕೆ ಎಂಡ್ಲೆಸ್ ಇದು. ಈ ಸುಳಿ ಒಳಗೆ ಸಿಕ್ಕೊಂಡು ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಗುರುಗಳು. ಇಲ್ಲೇ ಭಾಳ ಈ ಬಾಂಡೇಜ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಈ ಲೋಭ ಕ್ರಿಯೇಟ್ ಮಾಡ್ಕೋಬೇಡ್ರಿ. ಮಾಡ್ಕೋಬಾರ್ದು. ಬಿಡಬೇಕಂದ್ರೆ ಹೆಂಗೆ ಸಾಧ್ಯ? ಅದು ಇದು ಪರಿಯಂತರಿ ಲೋಭ ನಿಶ್ಚಿತ ಠೇಲ. ಅಂದ್ರೆ ಯಾವಾಗ ನಾವು ಇಷ್ಟು ಪ್ರಪಂಚ ಚಿಂತೆ ಸತತ ಮಾಡ್ಕೋತಿರ್ತೀವಲ್ಲ, ಒಳ ಮನಸ್ಸಿನಾಗ ಗ್ಯಾರಂಟಿ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ವಿ ಲೋಭ. ಅದು ಏನಂದ್ರೆ ಹರಿ ಚಿಂತನೆ ಮುಕ್ತಿ ಕಾಂತಾವರಾವಿ ಅಂತಾರೆ ಗುರುಗಳು. ಹರಿ ಚಿಂತನೆ ಅನ್ನೋದ್ರಿಂದ ಮಾತ್ರ ಮುಕ್ತಿ ಅನ್ನೋ ವಧು ಇರ್ತಾಳೆ, ಸುಂದರವಾದಂಥ ವಧು ಇರ್ತಾಳೆ. ಆ ವಧುವನ್ನು ನೀವು ವರಿಸ್ಬೇಕು ಅಂತಂದ್ರೆ ಹರಿ ಚಿಂತನೆಯಿಂದ ಮಾತ್ರ ಸಾಧ್ಯ ಅಂತಾರೆ ಇಲ್ಲಿ. ಆದರೆ ಹರಿ ಚಿಂತನೆ ಅಂತಂದ್ರೆ ರಾಮನಾಮ ಸ್ಮರಣೆ ಜಪ ಅಂತೂ ಖರೇದ. ಆದರೆ ಹರಿ ಚಿಂತನೆ ಅಂದರೆ ಇಲ್ಲಿ ಗುರುಗಳು ಏನು ಹೇಳ್ತಾರೆ, ಮನಸ್ಸಿಗೆ ಎವ್ರಿ ಟೈಮ್ ನಿಜವಾದ ಸತ್ಯ ಯಾವುದು, ನಿಜವಾಗಿ ಶಾಶ್ವತವಾಗಿದ್ದು ಯಾವುದು, ಯಾವುದ್ರಲ್ಲಿ ಆಸಕ್ತಿ ಆಗಬೇಕು, ಯಾವುದ್ರಲ್ಲಿ ಆಸಕ್ತಿ ಆಗಬಾರ್ದು ಅನ್ನೋದನ್ನು ಸತತ ಕನ್ವಿನ್ಸ್ ಮಾಡ್ಕೋತಾ ಹೋಗಬೇಕು ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಇದು ಪಾಸಿಬಲ್ ಆಗಬೇಕು ಅಂತಂದ್ರೆ ಸಜ್ಜನರ ಸಂಗತಿ ಬೇಕು ಅಂತಾರೆ ಗುರುಗಳು. ಅಂದ್ರೆ ಇದು ಎಷ್ಟೋ ಸಹಸ್ರ ಕೋಟಿ ಜನ್ಮ ದಾಟಿ ಬಂದುಬಿಟ್ಟಿವಿ, ಇದ್ರೊಳಗೆ ಮುಳುಗೇವಿ, ಇದು ಶಾಶ್ವತ ಅಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ನಾವೇ ಕನ್ವಿನ್ಸ್ ಮಾಡ್ಕೊತ ಹೋಗಬೇಕು. ಮನಸ್ಸಿಗೂ ಯಾವಾಗಲೂ ಜರ್ನಿ ಟುವರ್ಡ್ಸ್ ಭಗವಂತ ಇರ್ತದಂತ ನಾವು ಅದಕ್ಕೆ ಅಡ್ಡಗೋಡೆಯಾಗಿ ನಿಂತಿರ್ತೀವಿ. ನಾವು ಅದು ಹೇಳ್ಕೋತ ಹೋದಂಗೆ ಅದು ನಮ್ಮನ್ನು ಮಾತು ಕೇಳ್ಕೋತ ಅದು ಭಗವಂತನ ಹಿಂದೆ ಬರ್ತದೆ. ಪ್ರಯತ್ನರೇ ಮಾಡಿ ನೋಡ್ರಿ ಅಂತಾರೆ ಇಲ್ಲಿ ಗುರುಗಳು. ಇಲ್ಲೇ ಸಜ್ಜನರ ಸಂಘ ಅಂದ್ರೆ ಶುದ್ಧ ಆಲೋಚನೆಗಳ ಸಂಘ, ಪ್ಯೂರ್ ರಿಫೈನ್ಡ್ ಥಾಟ್ಸ್ ತಲೆಯೊಳಗೆ ಬರಬೇಕು.
ಇಂಪ್ಯೂರ್ ಥಾಟ್ಸ್ ಬರ್ಲಿಕ್ಕತ್ತು ಅಂತಂದ್ರೆ ಬುದ್ಧಿ ಮತ್ತು ವಿವೇಕದ ಸಹಾಯದಿಂದ ಅದಕ್ಕೆ ಹೇಳಬೇಕು, ಇಂಪ್ಯೂರ್ ಥಾಟ್ ಬಂತು, ಏನೋ ಪರನಿಂದ ಬಂತು, ಪರಸ್ತ್ರೀ ಲೋಭ ಬಂತು, ಪರಧನದ ಮೋಹ ಬಂತು, ಏನೋ ಚಿಂತೆ ಬಂತು, ಭವಿಷ್ಯದ ಚಿಂತೆ ಬಂತು, ವ್ಯಾಪ್ ಬಂತು, ಎಲ್ಲ ಇಂಪ್ಯೂರ್ ಥಾಟ್ಸ್ ನಾಟ್ ರಿಕ್ವೈರ್ಡ್. ಅದು ಬಂದ ಕೂಡಲೇ ಒಬ್ಸರ್ವ್ ಮಾಡಬೇಕು. ನೋ, ಯು ಆರ್ ನಾಟ್ ಅಲೌಡ್ ಇನ್ ಸೈಡ್ ಮೈ ಮೈಂಡ್ ಹೇಳಬೇಕು ಅದಕ್ಕೆ. ನಿಂಗೆ ಅಲೌ ಇಲ್ಲ, ಯಾಕೆ ಬರ್ಲಿಕ್ಕತ್ತಿ, ನೀವು ಒಳಗೆ ಹೋಗಿ ನಡಿ. ಅದು ಆಮೇಲೆ ಭಗವಂತನ ನಾಮಸ್ಮರಣದ ಸಂಘ, ಹರಿನಾಮ, ಹರಿಚಿಂತನೆ, ಹರಿವರ್ಣನೆ, ಹರಿ ಶರಣಾಗತಿ, ಹರಿಗೆ ಸರ್ವಕರ್ಮ ಸಮರ್ಪಣೆ. ಇದನ್ನು ಮನುಷ್ಯ ಈ ಜನ್ಮದಾಗ ಸಾಧಿಸ್ಕೊಳ್ಳೋದದ ಅಂತ ಹೇಳ್ತಾರೆ ಗುರುಗಳಿಲ್ಲಿ. ಮುಂದಿನ ಶ್ಲೋಕ 166 ನೋಡೋಣ. ಅಹಂಕಾರ ವಿಸ್ತಾರಲಾಯ ದೇಹಾತ್ಸ ಸ್ತ್ರೀಯಾ ಪುತ್ರ ಮಿತ್ರಾದಿಕೆ ಮೋಹ ತ್ಯಾತ್ಸ ಬಳೆ ಭ್ರಾಂತಿ ಹೇ ಜನ್ಮ ಚಿಂತಾ ಹರಾವಿ ಸದಾ ಸಂಗತಿ ಸಜ್ಜನಾಚಿ ಧರಾವಿ. ಭಾವಾರ್ಥ: ದೇಹದ ಅಹಂಭಾವವು ವಿಸ್ತಾರಗೊಂಡು ಸ್ತ್ರೀ, ಪುತ್ರ, ಮಿತ್ರ ಇತ್ಯಾದಿ ವ್ಯಕ್ತಿಗಳಲ್ಲಿ ಆಸಕ್ತವಾಗುತ್ತಿರುತ್ತದೆ. ಆದರೆ ಇದು ಅಜ್ಞಾನದಿಂದ ಉಂಟಾದ ತಪ್ಪು ತಿಳುವಳಿಕೆಯಾಗಿರುತ್ತದೆ. ಇದನ್ನು ನಾವು ಅಭ್ಯಾಸದಿಂದ ದೂರಗೊಳಿಸಿಕೊಂಡರೆ ಪುನಃ ಪುನಃ ಹುಟ್ಟಿ ಬರುವ ಉಪದ್ರವವು ತಪ್ಪುತ್ತದೆ. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಆತ್ಮಬುದ್ಧಿ ಸ್ಥಿರವಾದ ಮನುಷ್ಯನ ನಿರಂತರ ಸಹವಾಸ ಮಾಡಬೇಕು. ಇಲ್ಲೇ ಗುರುಗಳು ಏನು ಹೇಳ್ತಾರಂದ್ರೆ, ನಾನು ಈ ದೇಹ ಬಿಟ್ಟು ನಾನು ಏನೂ ಅಲ್ಲ. ಇದು ಜನ್ಮ ನನ್ನ ಸುತ್ತ ಕಾಣ್ಲಿಕ್ಕತ್ತದ, ಇದು ಏನು ಸನ್ನಿವೇಶಗಳು, ಇದೇನು ಪ್ರಪಂಚ, ಇದು 100% ಟ್ರುತ್. ಇದನ್ನು ಬಿಟ್ಟು ಏನೂ ಅಲ್ಲ ಅಂತ ಏನು ಅನ್ಕೋತೀವಲ್ಲ, ಹಿಂಗೆ ತಿಳ್ಕೊಂಡು ನಾವು ಇಷ್ಟು ಈಗೋದ ಜೊತೆ ಫರ್ಮ್ ಆಗಿ ಬಾಡಿ ಐಡೆಂಟಿಫಿಕೇಷನ್ ಜೊತೆ ಫರ್ಮ್ ಆಗಿಬಿಡ್ತೀವಲ್ಲ, ಈ ಬಾಡಿಗೆ ಸಂಬಂಧಪಟ್ಟದ್ದೆಲ್ಲ ನಂದು, ಅದರದ್ದು ಓನರ್ಶಿಪ್ ತೊಗೊಳ್ಳೋದು, ಅದ್ರ ಮೇಲೆ ಪೊಸೆಸಿವ್ನೆಸ್ಸು, ಅದು ಈಗೋನ ಅಂತಾರೆ ಗುರುಗಳು. ಹಂಗೆ ಅದು ಫರ್ಮ್ ಆಗಿ ಅದನ್ನು ಗಟ್ಟಿ ಮಾಡ್ಕೋತ ಕಾನ್ಕ್ರೀಟ್ ಮಾಡ್ಕೋತ ಇಷ್ಟು ದೇಹಭಾವದೊಳಗೆ ಇದ್ದು ಬಿಡ್ತೀವಲ್ಲ. ನಾನು ಈ ದೇಹ ಅಲ್ಲ ಅನ್ನೋದು, ಅದ್ರ ಹಿಂದೆ ನಡೆಸೋದು ಒಂದು ಶಕ್ತಿ ಅದ ಅನ್ನೋದು ಎಲ್ಲಾನು ಮರೆತು ಈ ದೇಹಭಾವದೊಳಗೆ ಸಂಪೂರ್ಣ ಮುಳುಗಿ ಹೋಗ್ಬಿಡ್ತೀವಲ್ಲ, ಅದು ಒಂದು ಈಗೋನ ಅಂತಾರೆ ಅವರು. ಈಗೋದ ಆಟನ ಅದು ಒಂದು ಅಹಂಕಾರದ ಅಹಂಭಾವದ ಆಟನ ಅಂತಾರೆ ಗುರುಗಳು. ಆವಾಗ ಈಗೋ ಬೇಸ್ಡ್ ಥಾಟ್ಸ್, ಆವಾಗ ಏನಾಗ್ತದೆ, ಮನುಷ್ಯ ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು, ನನಗೆ ಬೇಕಾದವರು, ನನಗೆ ಬೇಡಾದವರು, ನನ್ನ ಮಿತ್ರರು, ನನ್ನ ಶತ್ರುಗಳು, ಎಲ್ಲದರ ಬಗ್ಗೆನೂ ಮತ್ತು ತಲೆಯೊಳಗೆ 108 ವಿಚಾರ. ಅದೇನು ಹೆಂಗದು ಮುಗಿಲಾರದ ಕಥೆನ ಅದು, ಮುಗಿಯೋದೇ ಇಲ್ಲ ಅದು ಎಂದು. ಇವ್ರು ನನ್ನ ಮಕ್ಕಳು, ಇವ್ರಿಗೆ ನಾ ಹಿಂಗೆ ಮಾಡಬೇಕು, ಇವ್ರಿಗೆ ನಾ ಹಂಗೆ ಮಾಡಬೇಕು, ನಾ ಇವ್ರನ್ನ ಹಂಗೆ ಸೆಟಲ್ ಮಾಡಬೇಕು, ಇವ್ರಿಗೆ ಹಿಂಗೆ ಮದುವೆ ಮಾಡಬೇಕು, ನಾನು ಸಮರ್ಥ, ನನ್ನ ಫ್ಯಾಮಿಲಿನ ಉದ್ಧಾರ ಮಾಡಲಿಕ್ಕೆ ನಾನು ಅನ್ಕೊಂಬಿಟ್ಟಿರ್ತೀವಿ. ಆಮೇಲೆ ಇನ್ನೊಂದು ಏನಂದ್ರೆ, ಯಾರು ಒಂದು ಫ್ರೆಂಡ್ಸು ರಿಲೇಟಿವ್ಸ್ ಅಂದ್ಕೊಂಡಿರ್ತೀವಲ್ಲ, ಇಲ್ಲದ ಅವ್ರ ಬಗ್ಗೆ ವಿಚಾರ ಅಂದ್ರೇನು, ಇನ್ನೇನು ನೋಡಿ ನಾ ಹಿಂಗೆ ಹೇಳಿದೆ, ಅವ್ರು ನನ್ನ ಮಾತು ಕೇಳಿಬಿಡ್ಬೇಕಿತ್ತು, ಅಥವಾ ಕೇಳಿದ್ರು ಅಂದ್ರೆ ನನ್ನ ಮಾತು ಕೇಳಿದ್ರು ನಾ ಹಿಂಗೆಲ್ಲ ಮಾಡಿಸ್ಕೊಟ್ಬಿಟ್ಟೆ ಅಂತ ಹೇಳೋದು. ಆವಾಗ ಏನೋ ಒಂದು ನಡೆದಿದ್ದಂಥ ಪರಿಸ್ಥಿತಿಗಳ ಬಗ್ಗೆ ಪರಿಸ್ಥಿತಿ, ಇದು ಹಿಂಗೆ ಯಾಕೆ ಈ ಪರಿಸ್ಥಿತಿ ಯಾಕೆ ಹಿಂಗೆ ಬಂತು, ಹಿಂಗೆ ಆಗಬಾರ್ದಾಗಿತ್ತು, ಹಿಂಗೆ ಆಗಬೇಕಿತ್ತು, ಆ್ಯಸ್ ಇಫ್ ಏನು ವಿಧಿನ ನಮ್ಮ ಕೈಯಾಗದ, ಏನು ವಿಧಿದ ಮೇಸ್ತ್ರಿನ ನಾನು, ಹೌದಾ ಅಂಥೇಳಿ ಅನ್ನೋವ್ರ ಗತೆ ಎಲ್ಲ ವಿಧಿದ ಲೆಕ್ಕಣಿಗೆ ಪೆನ್ ಹಿಡ್ಕೊಂಡು ಕೂತು ಬಿಟ್ಟಿವಿ ಎಲ್ಲ ಬರೀಲಿಕ್ಕೆ. ಇದು ಹಿಂಗಾಗಬೇಕು, ಈ ಟೈಮ್ಗೆ ಹಿಂಗಾಗಬೇಕು, ಇದು ಹಿಂಗೆ ಮಾಡಬೇಕು ಅನ್ನೋವ್ರ ಗತೆ ಅಷ್ಟು ಈಗೋ ಫುಲ್ ಕಂಪ್ಲೀಟ್ಲಿ ಡಿಸಾಲ್ವ್ ಮಾಡ್ಕೊಂಡು ಅಬ್ಸಾರ್ವ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿವಿ. ಇಂಥ ಭ್ರಾಂತಿ ಭ್ರಮೆ ಇಟ್ಕೊಂಡು ಯಾಕಪ್ಪ ಗುದ್ದಾಡ್ತಿ ಅಂತ ಹೇಳ್ತಾರೆ ಗುರುಗಳು. ಅದಕ್ಕೆ ಆದ್ರೆ ತನು ತನ್ನದು ಅಲ್ಲ, ತನು ಸಂಬಂಧಿಗಳಾರೋ, ತನುವಾರೋ ತಾನಾರೋ ಅವರಿಗೆ. ತನುವು ತನ್ನದು ಅಲ್ಲ, ತನು ಸಂಬಂಧಿಗಳಾರೋ, ತನುವಾರೋ ತಾನಾರೋ ಅವರಿಗೆ. ಧನ ಮೊದಲಾದ ವಿಷಯಗಳ ಅನುಭವ ಹಿಂದಣ ಜನುಮದಂತಲ್ಲವೇ ರಂಗ. ಏಕೆ ಮಮತೆ ಕೊಟ್ಟು ದಣಿಸುವೆಯೋ ರಂಗ. ಅರಿತು ಎನಗೆ
ಅರೆಲವವಾದರೂ ವಿರಕೂತಿ ವಿಷಯದಿ ಬಾರದೋ ಕರುಣಾಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ ಕರುಣಾಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ ಮರುಳು ನೀಗುವ ಬಗೆ ಕಾಣೆನೋ ರಂಗ ಏಕೆ ಮಮತೆ ಕೊಟ್ಟು ದಣಿಸುವೆಯೋ ರಂಗ. ದಾಸರು ಹೇಳ್ತಾರೆ, ಮಮತೆ ಯಾಕಿಷ್ಟು ನನಗೆ ಕೊಟ್ಟು ನನ್ನ ಮನಸ್ಸನ್ನು ದಣಿಸ್ಲಿಕ್ಕತ್ತಿಪ್ಪ, ಎಲ್ಲ ಬಿಡಿಸಿಬಿಡಲ್ಲ ಅಂತ ಹೇಳ್ತಾರೆ. ಅದ್ರದ್ದು ಅಷ್ಟು ಸರಳ ಇಲ್ಲ. ಹಂಗಿದ್ದಿದ್ರೆ ಎಲ್ಲರೂ ಮುಕ್ತಿ ಹೊಂದಿ ಎಲ್ಲರೂ ಮೋಕ್ಷ. ಈ ಮಾಯಾದೇವಿಯನ್ನು ಭಗವಂತನ ಸೃಷ್ಟಿ ಮಾಡ್ಯಾನಂತ ಜಗತ್ತು ನಡೀಲಿ ಅಂತ ಹೇಳಿ. ಆದ್ರೆ ತನೂ ತನ್ನದಲ್ಲ, ತನು ಸಂಬಂಧಿಗಳು ಯಾರು, ತನು ಯಾರು, ತಾನ್ಯಾರು ಏನೂ ಅಲ್ಲ. ನಮ್ದೆಲ್ಲರದು ಪೂರ್ವ ಕರ್ಮಾನುಸಾರ ನಮ್ಮ ಮಕ್ಕಳು, ನಮ್ಮ ಮಿತ್ರರು, ಬಂಧುಗಳು ಎಲ್ಲರ ಜೊತೆ ಒಂದು ಸಂಬಂಧ ಬರ್ತದೆ. ಮುಗೀತಿ ದೇಹ ಬಿದ್ದು ಹೋತು ಅಂದರೆ ಎಲ್ಲರ ಜೊತೆ ಸಂಬಂಧ ಕಡ್ದು ಹೋಗ್ತದೆ. ಆದ್ರೆ ಕಡಿ ತನಕ ಶಾಶ್ವತ ನಾವು ಎಷ್ಟೋ ಜನ್ಮ ತಗೊಳ್ಳಿ, ಎಷ್ಟೋ ಎಂಥಾದ ಪರಿಸ್ಥಿತಿ ಬರಲಿ, ಯಾರ ಮಕ್ಕಳಾಗಲಿ, ಯಾರ ಸಂಬಂಧಿಗಳಾಗಲಿ, ಯಾರ ಮಿತ್ರರಾಗಲಿ, ಎಲ್ಲ ಪರಿಸ್ಥಿತಿಯೊಳಗೂ ನಮ್ಮ ಜೊತೆ ರಾಮ, ಆ ಆತ್ಮಾರಾಮನ ನೆನಪೊಳಗೆ ಜೀವನ ತೆಗೀರಿ ಅಂಥೇಳಿ ಹೇಳ್ತಾರೆ. ದಾಸರದೂ ಹೇಳ್ತಾರೆ, ನಮ್ಮ ಕಾಮನ್ ಪೀಪಲ್ ಪರಿಸ್ಥಿತಿ ಅರಿತು ನನಗೆ ಅರೆಲವವಾದರು. ಯಾಟ್ ತಿಳುವಳಿಕೆ ನೀ ಹೇಳು 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 ವಿರಕ್ತಿ ಬರುವುದೇ ಇಲ್ಲ. ನನ್ನ ವಿಷಯದೊಳಗೆ ವಿರಕ್ತಿ ಅನ್ನೋದೇ ಬರುವುದಿಲ್ಲಪ್ಪ ನನ್ನ ಮನಸ್ಸಿಗೆ. ಅದಕ್ಕೆ ಸುಮ್ಮನೆ ನಿನ್ನ ಸ್ಮರಣೆ ಒಂದು ಮಾಡ್ಕೋತ ಕೂಟ್ಬಿಡ್ತೀನಿ. ಅದನ್ನು ಬಿಟ್ರೆ ಈ ಬುದ್ಧಿ ಮರಳು ನೀಗುವ ಬಗೆ ಗಾಣೆನವ್ರಂಗ, ಈ ಮರುಳು ಹೆಂಗೆ ಹೋಗ್ಬೇಕಂತ ನಂಗೆ ಗೊತ್ತಿಲ್ಲಪ್ಪ. ಅದಕ್ಕೆ ಸುಮ್ಮನೆ ನಿನ್ನ ಸ್ಮರಣೆ ಮಾಡ್ತೀನಿ ನೋಡು, ನೀನೇ ಏನು ಮಾಡ್ತೀನಿ ಮಾಡು ಅಂತ ಹೇಳಿ ದಾಸರು ಎಷ್ಟು ಚಂದ ಹೇಳ್ತಾರೆ ಭಗವಂತಗ. ಹಂಗೆ ಇಲ್ಲೇ ಯಾಕೆ ಇಲ್ಲದ ಭ್ರಮೆ ಇಟ್ಕೊಂಡು ಮನಸ್ಸನ್ನು ದಣಿಸ್ಕೋತಿಯಪ್ಪ, ಬಿಟ್ಟು ಬಿಡು, ಎಲ್ಲಾನು ನಡೀತಿರ್ತದೆ ನೋಡಿ. ಸಮರ್ಥ ಸ್ವಾಮಿ ಇರ್ತಾನೋ, ದೊಡ್ಡವ ಇರ್ತಾನೆ ಅಂಥೇಳಿ ಹೇಳ್ತಾರೆ. ಇಲ್ಲೇ ಲೋಭನ ಗಟ್ಟಿ ಮಾಡ್ಕೋತಿ ಅಂತಾರಲ್ಲ ಗುರುಗಳು. ಲೋಭ ಭಾಳ ಕಾನ್ಕ್ರೀಟ್ ಮಾಡ್ಕೋತಿ, ಸ್ಟ್ರಾಂಗ್ ಮಾಡ್ಕೋತಿ ಅಂತಾರೆ. ಲೋಭ ಅಂದರೆ ಇಲ್ಲಿ ಬರೀ ದುಡ್ಡಿನ ಆಸೆ ಬಗ್ಗೆ ಹೇಳಲಿಕ್ಕತ್ತಿಲ್ಲ ಗುರುಗಳು, ಅಥವಾ ಗ್ರೀಡಿ ಹಂಗೆ ಅದ್ರ ಬಗ್ಗೆ ಹೇಳಲಿಕ್ಕತ್ತಿಲ್ಲ. ಲೋಭ ಅಂದ್ರೆ ಬೇರೆನೂ ಹೇಳಲಿಕ್ಕತ್ತಾರೆ. ನಾವೇನು ಪ್ರಯತ್ನ ಮಾಡ್ತಿರ್ತೀವಲ್ಲ ಅದರದ್ದು ಫಲದ ಬಗ್ಗೆ ನಮಗೆ ಆಸಕ್ತಿ ಉಂಟಾದಾಗ ಅದು ಲೋಭ ಅಂತ ಹೇಳ್ತಾರೆ. ಆಮೇಲೆ ಎಲ್ಲದ್ರ ಮೇಲೂ ನನ್ನ ಕಂಟ್ರೋಲ್ ಬೇಕು, ನಾ ಬಯಸ್ದಂಗೆ ಎಲ್ಲ ಆಗಬೇಕು, ನಾ ಬಯಸ್ದಂಗೆ ಎಲ್ಲ ನಡಿಬೇಕು ಅಂತೇನು ಅನ್ಕೋತೀವಲ್ಲ ಅದನ್ನೂ ಲೋಭ ಅಂತ ಹೇಳ್ತಾರೆ. ಅದು ದೊಡ್ಡ ಅಡ್ಗೋಡೆ ಅಂತಾರೆ ಗುರುಗಳು. ಈಗ ನಾನು ಹಿಂಗಿಂಗೆ ಪ್ಲ್ಯಾನ್ ಮಾಡಿಬಿಟ್ಟೇನಿ, ನನ್ನ ಮಕ್ಕಳ ಬಗ್ಗೆ ಹಿಂಗಿಂಗೆ ಮಾಡಬೇಕು, ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಫ್ರೆಂಡ್ಸ್ ಬಗ್ಗೆ, ನನ್ನ ರಿಲೇಟಿವ್ಸ್ ಬಗ್ಗೆ ಇದು ಹಿಂಗೆ ಆಗಬೇಕು. ಫಲದ ಆಸಕ್ತಿ ಒಂದು ದೊಡ್ಡ ಲೋಭ ಅಂತ ಹೇಳ್ತಾರೆ. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕರ್ಮದ ಮೇಲೆ ಅಷ್ಟೇ ನಿನಗೆ ಅಧಿಕಾರ ಅದಪ್ಪ. ಭಗವದ್ಗೀತದ ಕೃಷ್ಣ ಹೇಳ್ತಾನೆ, ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲಂತ. ನೀ ಮಾಡೋದು ಮಾಡಿಬಿಡು, ಕಂಪ್ಲೀಟ್ ಎಫರ್ಟ್ ಹಾಕಿ ಮಾಡಿಬಿಡು. ಆಮೇಲೆ ಏನಾಗ್ತದೆ ಅದು ಭಗವಂತನ ಇಚ್ಛಾ ಅಂತ ಸ್ವೀಕಾರ ಮಾಡಪ್ಪ ಅಂತ ಹೇಳಿ ಇಲ್ಲ ಅದನ್ನು ಗುರುಗಳು ಅದನ್ನು ಬೇರೆ ವೇನಾಗ ಹೇಳಲಿಕ್ಕತ್ತಾರೆ. ಹಂಗಂತ ಇಲ್ಲೇನು ಗುರುಗಳು ಫ್ಯಾಮ್ಲಿ ರಿಜೆಕ್ಟ್ ಮಾಡಿಬಿಡ್ರಿ, ಹಿಮಾಲಯಕ್ಕೆ ಹೋಗ್ಕೊಡ್ರಿ ಅಂತ ಹೇಳಲಿಕ್ಕತ್ತಿಲ್ಲ. ಫ್ರೆಂಡ್ಸ್ ಯಾರು ಏನು ಮಾಡಬೇಡ್ರಿ, ಫ್ರೆಂಡ್ಸ್ ಬೇಡ, ನಿಮಗೆ ರಿಲೇಟಿವ್ಸ್ ಬೇಡ, ಯಾವ ಸಂಬಂಧಗಳು ಬೇಡ, ತನ್ನ ಸಂಬಂಧನೇ ಇದು ಬೇಡ ಬಿಟ್ಟು ಹಾಕ್ಬಿಡ್ರಿ, ಕಾಡಿಗೆ ಹೋಗ್ಬಿಡ್ರಿ, ಒಬ್ಬರೇ ಇರ್ರಿ, ಹಂಗೆ ಹೇಳಲಿಕ್ಕತ್ತಿಲ್ಲ. ಸಂಬಂಧಗಳಿರಲಿ, ಎಲ್ಲರ ಜೊತೆ ಆತ್ಮೀಯತೆ ಇರಲಿ, ಎಲ್ಲರ ಜೊತೆ ಪ್ರೀತಿ ಇರಲಿ. ನನ್ನ ಫ್ಯಾಮ್ಲಿಗೆ ಏನು ಪ್ಲ್ಯಾನ್ ಮಾಡಬೇಕು ನಾ ಮಾಡಬೇಕು. ನನ್ನ ಪರಿಚಯದವ್ರ ಜೊತೆ, ಬಂಧು ಮಿತ್ರರು, ಇಷ್ಟರ ಜೊತೆ ಹೆಂಗಿರಬೇಕು ಹಂಗಿರಬೇಕು. ಆದರೆ ಯಾವುದು ಫಾಲ್ಸ್ ಓನರ್ಶಿಪ್ ತೊಗೋಬಾರ್ದು ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಅನ್ನೆಸೆಸರಿ ಫಾಲ್ಸ್ ಓನರ್ಶಿಪ್ ತೊಗೋತೀವಲ್ಲ, ನಾವು ಹಿಂಗೆ ಹೇಳ್ಬಿಟ್ವಿ, ಹಿಂಗೆ ಆಗ್ಬಿಡ್ತು, ನಮ್ದು ಇದು ಹಿಂಗೆ ಆಗ್ಬೇಕು, ಇದು ನಂದು. ಫಾಲ್ಸ್ ಓನರ್ಶಿಪ್ ಎಂದೂ ತೊಗೋಬೇಡ್ರಿ. ಫಾಲ್ಸ್ ಓನರ್ಶಿಪ್ ಅನ್ನೋದು ಒಂದು ದೊಡ್ಡ ಭ್ರಮೆ, ಡಿಲ್ಯೂಷನ್. ಅದು ಅದರೊಳಗೆ ಇರಬೇಡ್ರಿ ಅಂತ ಹೇಳಿ ಹೇಳ್ತಾರೆ ಗುರುಗಳು. ಅದಕ್ಕೆ ಸತ್ಸಂಗತಿ ಅನ್ನೋದು ಬೇಕು. ಸತ್ಸಂಗತಿಯಿಂದ ಆ ಭ್ರಮೆ ದೂರ ಆಗ್ತದೆ. ಯಾವತ್ತು ಸತ್ಸಂಗತಿ ಮಾಡಪ್ಪ ಮನಸ್ಸು ಅಂಥೇಳಿ ಗುರುಗಳು ಇಲ್ಲ ಅಂತಃಕರಣದಿಂದ ಹೇಳಲಿಕ್ಕತ್ತಾರ. ಈಗ ಶ್ಲೋಕ 167. बरा निश्चयो शाश्वताचा करावा, मणिदास संदेह तो विसरावा, घडीने घडी सार्थकाची करावी, सदा संगती सज्जनाची धरावी. ಭಾವಾರ್ಥ: ಸ್ಥಿರವಾಗಿ ಉಳಿಯುವ ಆತ್ಮವಸ್ತುವಿನ ಬಗ್ಗೆ ಮನಸ್ಸಿನಲ್ಲಿ ನಿಸ್ಸಂಶಯ ಭಾವನೆ ಹೊಂದಬೇಕು.
ಶ್ರೀ ಸಮರ್ಥರು ಏನೆಂದರೆ ಮನಸ್ಸಿನ ಚಂಚಲ ಅವಸ್ಥೆಯನ್ನು ಭೂತಕಾಲದಲ್ಲಿ ಒಯ್ದು ಬಿಡಬೇಕು. ಇಷ್ಟೇ ಅಲ್ಲದೆ ಇಂದಿನ ಪ್ರತಿ ಕ್ಷಣವನ್ನು ಆತ್ಮವಸ್ತುವಿನ ದಿಶೆಯಲ್ಲಿಯೇ ಉಪಯೋಗಿಸಿಕೊಳ್ಳಬೇಕು. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಸ್ಥಿರವಾದ ಆತ್ಮಬುದ್ಧಿಯುಳ್ಳ ಸಜ್ಜನರ ನಿತ್ಯ ಸಹವಾಸ ಮಾಡಬೇಕು. ಇಲ್ಲೇ ಗುರುಗಳು ಹೇಳ್ತಾರೆ, ಜನರಲಿ ನಮ್ಮ ಮನಸ್ಸು ಯಾವುದೋ ಅಬ್ಸ್ಟ್ರಾಕ್ಟಕ್ಕೆ ಲಘು ವಿಶ್ವಾಸ ಮಾಡೋದಿಲ್ಲ. ಅಬ್ಸ್ಟ್ರಾಕ್ಟ್ ಅಂದ್ರೆ ಹೆಂಗೆ ಅನ್ಬೋದಂದ್ರೆ ನಮ್ದು ಪಂಚಭೂತಗಳಿಗೆ, ನಮ್ಮ ಸೆನ್ಸ್ ಆರ್ಗನ್ಸಿಗೆ, ನಾಟ್ ಪಂಚಭೂತಗಳಿಗೆ, ನಮ್ಮ ಸೆನ್ಸ್ ಆರ್ಗನ್ಸಿಗೆ ಫೀಲ್ ಆಗಲಾರ್ದನ್ನ ಅಂದರೆ ಕಣ್ಣಿಗೆ ಕಾಣಿಸ್ಲಾರ್ದು, ಕಿವಿಗೆ ಕೇಳಿಸ್ಲಾರ್ದು, ಚರ್ಮಕ್ಕೆ ತಾಕ್ಲಾರದ್ದು, ಹೌದಾ, ನಾಲಿಗೆ ಹತ್ಲಾರದ್ದು, ಇವು ಯಾವುದಕ್ಕೂ ಇದಾಗ್ಲಾರ್ದನ್ನ ಕಾಣ್ಲಾರ್ದನ್ನ ಅಗದಿ ಖರೆ ಅಂತ ಹೇಳಿ ನಂಬ್ಲಿಕ್ಕೆ ಆಗಂಗಿಲ್ಲ. ಮನಸ್ಸು ಭಾಳ ಚಂಚಲ ಇರ್ತದೆ. ಒಂದು ಸೆಕೆಂಡ್ ಹೌದಪ್ಪ, ಒಂದು ಪರಿಸ್ಥಿತಿ ಒಳಗೆ ಒಂದು ಮೂಮೆಂಟ್ನಾಗ ನಂಬ್ತದ, ಮತ್ತೊಂದು ಮೂಮೆಂಟ್ನಾಗ ಏನಿಲ್ಲ ಬಿಡ, ಇಷ್ಟ ಬಿಡ, ಇದ ಜನ್ಮ ಖರೆ, ಸತ್ ಮೇಲೆ ಮುಗಿದು ಹೋತಿ, ಏನೆಲ್ಲ ಮಾತಾಡ್ತಾರೆ, ವಿಶ್ವಾಸ ಅಂತ, ಭಕ್ತಿ ಅಂತ, ಮುಕ್ತಿ ಅಂತ, ಏನು ಹಿಂಗೆ ಅನ್ನಿಸ್ತದೆ. ಎಲ್ಲರಿಗೂ ಎಲ್ಲ ಮನುಷ್ಯನ ಪಾಡ ಇದೆ ಅಂತ ಹೇಳ್ತಾರೆ ಗುರುಗಳು. ಆದ್ರೆ ಇಲ್ಲೇ ಗುರುಗಳು ಹೇಳಲಿಕತ್ತಾರ, ಸ್ಟ್ರಾಂಗಾಗಿ ನಿಶ್ಚಯವಾಗಿ ಏನು ಶಾಶ್ವತವಾದದ್ದು ಏನದ ಅದಲ್ಲ ಅದನ್ನು ನಂಬಪ್ಪ, ನಿಶ್ಚಯ ಮಾಡ್ಕೊ, ಬರಾ ನಿಶ್ಚಯೋ ಶಾಶ್ವತ ಸಾಕರಾವ. ನಿಶ್ಚಯವಾಗಿಯೂ ಅದ ಅಂದರೆ ಗುರುಗಳ ಮೇಲೆ ಮಾತಿನ ಮೇಲೆ ಭರೋಸಿಟ್ಟು, ಕಣ್ಣಿಗೆ ಕಾಣೋ ಗುರುಗಳ ಮೇಲೆ ಭರೋಸಿಟ್ಟು ಅದನ್ನು ನಂಬಪ್ಪ, ಶಾಶ್ವತ ಆದದ್ದನ್ನು. ಮಣಿದಾಸ ಸಂದೇಹ ತೋವಿಸ್ರಾವ, ಸಂದೇಹ ಅನ್ನೋದೆಲ್ಲ ಮರ್ತು ಹಾಕ್ಬಿಡು. ಏನು ಸಂದೇಹ, ದಾಸ ಈಸ್ ನಾಟ್ ಸ್ಲೇವ್, ದಾಸ ಈಸ್ ಸೀಕರ್. ಒನ್ ಹೂ ಸೀಕ್ಸ್ ಸ್ಪಿರಿಚುಯಾಲಿಟಿ, ಒನ್ ಹೂ ಸೀಕ್ಸ್ ಗಾಡ್ ಈಸ್ ದಾಸ. ದಾಸ ಏನು ನೀ ಗಾಡ್ ಸೀಕ್ ಮಾಡ್ಲಿಕ್ಕತ್ತಿ ಅಂದಮೇಲೆ, ಶಾಶ್ವತದ ಬಗ್ಗೆ ವಿಚಾರ ಮಾಡ್ಲಿಕ್ಕತ್ತಿ ಅಂದಮೇಲೆ ಡೌಟ್ ಇಟ್ಕೋಬೇಡ. ಮೂಮೆಂಟ್ ಟು ಮೂಮೆಂಟ್ ಏನದ ನೀನು ಸಾರ್ಥಕ ಮಾಡ್ಕೋ ಈ ಜೀವನದ್ದು. ಸದಾ ಸಂಗತಿ ಸಜ್ಜನಾಚಿ ಧರಾವಿ, ಯಾವಾಗಲೂ ಸಜ್ಜನ ಸಂಗತಿ ಇಟ್ಕೋ ಅಂತ ಹೇಳಲಿಕ್ಕತ್ತಾರ. ಅಂದ್ರೆ ಒಂದು ಕಡೆ ಭಗವಂತ ನಡ್ಸಾವನ್ನೋ ಸ್ಟ್ರಾಂಗ್ ಡಿಟರ್ಮಿನೇಷನ್ ಮಾಡಿ ಡೌಟ್ ತೆಗೆದು ಒಗದು ಬಿಡಪ್ಪ ಮನಸ್ಸು. ಎಲ್ಲಾನು ಎವ್ರಿ ಮೂಮೆಂಟ್ ಹೆಂಗೋ ನಿಮ್ಮ ಮನಸ್ಸಿಟ್ಕೊಂಡು ಹೆಂಗರೆ ಬದುಕಿ ಬಿಡಬೇಡ್ರಿ, ಒಂದು ಅರಿವಿನೊಂದಿಗೆ ಬದುಕ್ರಿ, ಒಂದು ಅವೇರ್ನೆಸ್ ಒಳಗೆ ಬದುಕ್ರಿ ಅಂತ ಹೇಳಿ ಗುರುಗಳು ಹೇಳಲಿಕ್ಕತ್ತಾರ. ಆಮೇಲೆ ಇಲ್ಲಿ ಆಧ್ಯಾತ್ಮಿಕ ಜೀವನ ಅಂದ್ರೆ ಮುಂದೆ ಎಂದೋ ಒಂದು ದಿವಸ ನಾ ಸತ್ತ ಮೇಲೆ ಏನೋ ಸಾಧಿಸ್ತೀನಿ, ಸತ್ತ ಮೇಲೆ ವೈಕುಂಠಕ್ಕೆ ಹೋಗ್ತೀನಿ, ಸತ್ತ ಮೇಲೆ ಮುಕ್ತಿ ಕಾಣ್ತೀನಿ ಅಲ್ಲ. ಅಧ್ಯಾತ್ಮ ಅಂದ್ರೆ ಈ ಕ್ಷಣದ ಕ್ಲಾರಿಟಿ, ಈ ಕ್ಷಣದ ಸ್ಪಷ್ಟತೆ. ನನ್ನ ಮನಸ್ಸಿಗೆ ಏನು ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕತ್ತದ, ಯಾವುದು ಸತ್ಯ, ಯಾವುದು ಪರ್ಮನೆಂಟು, ಯಾವುದು ನಾಟ್ ಪರ್ಮನೆಂಟು, ಯಾವುದು ಟೆಂಪ್ರರಿ ಅನ್ನೋದು ನನ್ನ ಮನಸ್ಸಿಗೆ ಏನು ಗೊತ್ತಾಗ್ಲಿಕ್ಕತ್ತದ ಅದು ಸ್ಪಷ್ಟತೆ. ಈ ಕ್ಷಣದ ಕ್ಲಾರಿಟಿ, ಈ ಕ್ಷಣದ ವಿಶ್ವಾಸ, ಈ ಕ್ಷಣದ ದೃಢನಂಬಿಕೆ, ಈ ಕ್ಷಣದ ಜಾಗೃತಿ ಅಥವಾ ಈ ಕ್ಷಣದ ಅವೇರ್ನೆಸ್ ಅಂತ ಹೇಳ್ಬೋದು. ಒಂದು ಸ್ಮಾಲ್ ಇಕ್ವೇಷನ್ ಫಾರ್ಮ್ ಮಾಡೋನಿಲ್ಲೇ, ಫರ್ಮ್ ನಿಶ್ಚಯ, ಫರ್ಮ್ ಡಿಟರ್ಮಿನೇಷನ್ ಅಬೌಟ್ ವಾಟ್ ಈಸ್ ಪರ್ಮನೆಂಟ್, ಫರ್ಮ್ ಡಿಟರ್ಮಿನೇಷನ್ ಅಬೌಟ್ ವಾಟ್ ಈಸ್ ಟೆಂಪರರಿ, ಫರ್ಮ್ ಡಿಟರ್ಮಿನೇಷನ್, ಫರ್ಮ್ ನಿಶ್ಚಯ ಪ್ಲಸ್ ಸಂಶಯರಹಿತ ಮನಸ್ಸು. ಆ ಮನಸ್ಸೊಳಗೆ ಬೇಡ ಸಂಶಯ, ನಂಬೋಣಲ್ಲ ಇದ್ದಾನವು ನಡೆಸ್ಲಿಕ್ಕತ್ತಾನ ಗಟ್ಟಿಯಾಗಿ ಫಾರ್ಮಾಗೆ ನಂಬೋಣ, ಸಂಶಯರಹಿತ ಮನಸ್ಸು ಪ್ಲಸ್ ಕ್ಷಣದಲ್ಲೂ ಜಾಗೃತವಾದಂಥ ಬರೀ ಕಲ್ಪನೆಯೊಳಗೆ ಬದುಕೋದಲ್ಲ, ಹಂಗಾತೇನು ಹಿಂಗಾತೇನು ಮುಂಗೇರಿ ಲಾಲ್ಕೆ ಹಸೀನ್ ಸಪ್ನೆ ಒಳಗೆ ಬದುಕೋದಲ್ಲ, ಒಂದು ಜಾಗೃತವಾಗಿ ಅವೇರ್ನೆಸ್ ಒಳಗೆ ಬದುಕೋದು ಪ್ಲಸ್ ಸತ್ಸಂಗ ಈಕ್ವಲ್ ಟು ಗುರುಗಳು ನಮಗೆ ಹೇಳ್ಕೊಡ್ಲಿಕ್ಕತ್ತಿರೋ ದಾರಿ. ಇದನ್ನು ಫಾಲೋ ಮಾಡಿ ಒಂದು ಜಾಗೃತ ಮನಸ್ಥಿತಿ ಒಳಗೆ ಬದುಕೋಣ ಅಂತ ಹೇಳಿ ಇಲ್ಲಿ ಗುರುಗಳು ಹೇಳಲಿಕ್ಕತ್ತಾರ. ಜೈ ಜೈ ರಘುವೀರ ಸಮರ್ಥ.